ವೀಕ್ಷಕರಿಗೆ ನಮಸ್ಕಾರ. ಇದು ಪಂಪಕವಿಯ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ಚತುರ್ಥಾಶ್ವಾಸದ 83ನೆಯ ಪದ್ಯ. ಆ ಪದ್ಯ ಹೀಗಿದೆ. ಕೂರಿದುವಪ್ಪ ಕಣ್ಮಲರ್ಗಳಲ್ಲರ್ದೆಯೊಳ್ ತಡಮಾಡೆ ತಾಮೆ ಕಣ್ಪೇರಿಸೆ ಪುರುವು ನಾಲಗೆ ಒಲಾಗೆ ಮನ ಮುಗಿಸಲ್ಕೆ ಬಲ್ಲೊಡ ಜಾರೆಯ ಜಾರೆ ಪಾರೆನೆ ಕರಂಪಿರಿದು ಗಳುಪುತ್ತ ಮಿರ್ಪಳಂ ಸಾರಿಕೆ ಎಂಬರಲ್ಲದ ಭಿಸಾರಿಕೆ ಎಂಬರೆ ಬುದ್ಧಿಯುಳ್ಳವರ್. ಇದನ್ನು ಬಿಡಿಸಿ ಹೀಗೆ ಓದಬಹುದು. ಕೂರಿದುವಪ್ಪ ಕಣ್ಮಲರ್ಗಳ್ ಅಲ್ಲೆರ್ದೆಯೊಳ್ ತಡಂ ಮಾಡೆ ತಾಮೆ ಕಣ್ ಪೇರಿಸೆ ಪುರುವು ನಾಲಗೆ ಒಲಾಗೆ ಮನಂ ಮುಗಿಸಲ್ಕೆ ಬಲ್ಲೊಡ ಜಾರೆಯೇ ಜಾರೆ ಪಾರನೆ ಕರಂಪಿರಿದು ಗಳಪುತ್ತ ಮಿರ್ಪಳಂ ಸಾರಿಕೆ ಎಂಬರಲ್ಲದೆ ಅಭಿಸಾರಿಕೆ ಎಂಬರೆ ಬುದ್ಧಿಯುಳ್ಳವರ್. ನಾನು ಆವಾಗಲೇ ಹೇಳಿದ ಹಾಗೆ ನಿಜವಾದ ವೇಶ್ಯೆಯ ಗುಣಲಕ್ಷಣ ಏನು ಎನ್ನುವುದನ್ನು ಈ ಪದ್ಯದಲ್ಲಿ ಪಂಪ ಇನ್ನಷ್ಟು ವಿವರಿಸ್ತಾನೆ. ಏನಂತೆ ಅದು? ಕೂರಿದುವಪ್ಪ ಕಣ್ಮಲರ್ಗಳ್, ಹರಿತವಾದ ಕಣ್ಣಿನ ನೋಟಗಳು, ಅಲ್ಲೆರ್ದೆಯೊಳ್ ತಡಮಾಡೆ ಅಂದರೆ ಎದೆಯನ್ನು ನಡುಗಿಸುತ್ತಿರಲು ಅಥವಾ ನಡುಗುವಂಥ ಎದೆಯಲ್ಲಿ ತಡ ಮಾಡದೆ ಆಡುತ್ತಿರಲು ತಾಮೇ ಕಣ್ ಪೇರಿಸೆ ಪುರುವು ಹಾಗೆ ಅಂದರೆ ತಾವಾಗಿಯೇ ಚಲಿಸುವಂತೆ ಅವು ಹುಬ್ಬುಗಳು ಮಾಡಲು ಮತ್ತು ಆ ಹುಬ್ಬುಗಳು ನಾಲೆಗೆ ಓಲಾಗೆ ಹುಬ್ಬುಗಳು ನಾಲೆಗೆಯ ಹಾಗೆ ಮನ ಮುಗಿಸಲಿಕ್ಕೆ ಮನಸ್ಸನ್ನು ಪ್ರವೇಶಿಸುವುದಕ್ಕೆ ಬಲ್ಲೊಡೆ ಆ ಜಾರೆಯೇ ಜಾರೆ ಅಂದರೆ ಹರಿತವಾದ ಕಣ್ಣಿನ ನೋಟದಿಂದ ನಡುಗುವಂತಹ ಎದೆಯಲ್ಲಿ ತಡ ಮಾಡದೆ ತಾವೇ ಚಂಚಲತೆಯನ್ನುಂಟು ಮಾಡಲು ಮತ್ತು ಹುಬ್ಬುಗಳೇ ನಾಲಗೆಯ ಹಾಗೆ ಮನಸ್ಸನ್ನು ಪ್ರವೇಶ ಮಾಡಿಸುವುದಕ್ಕೆ ಸಾಧ್ಯವಾದರೆ ಅಂತಹ ಜಾರೆಯೇ ನಿಜವಾದ ಜಾರೆ, ಅಂತಹ ವೇಶ್ಯೆಯೇ ನಿಜವಾದ ವೇಶ್ಯೆ. ಅದು ಬಿಟ್ಟು ಪಾರನೆ ಕರಂಪಿರಿದು ಗಳುಪುತ್ತಂ ಅಂದರೆ ಜಾರತನವನ್ನೇ ಸುಮ್ಮನೆ ದಿನಗಟ್ಟಲೆ ಮಾತಾಡ್ತಾ ಗಳುಪುತ್ತಂ, ಗಳಪು ಅಂದರೆ ಗಳಹು ಅಂದರೆ ಬಾಯಿಗೆ ಬಂದಾಗೆ ಮಾತಾಡೋದು, ಗಳುಪುತ್ತಂ ಇರ್ಪಳಂ ಸಾರಿಕೆ ಎಂಬರು ಅವಳನ್ನು ಸಾರಿಕೆ ಅಂದರೆ ಗಿಳಿ ಅಂತ ಹೇಳ್ತಾರೆ ಹೊರತು ಅಭಿಸಾರಿಕೆ ಅಂದರೆ ವೇಶ್ಯೆ ಎಂಬರೇ ಬುದ್ಧಿಯುಳ್ಳವರು. ಬುದ್ಧಿ ಇದ್ದ ಯಾರೂ ಕೂಡ ಅವಳನ್ನು ವೇಶ್ಯೆ ಅಂತ ಹೇಳುವುದಿಲ್ಲ. ಯಾಕೆಂದರೆ ವೇಶ್ಯೆಗೆ ಅವಳದೇ ಆದಂಥ ಆ ವೃತ್ತಿಗೆ ಸಹಜವಾದ ಉನ್ನತವಾದಂಥ ಗುಣಗಳಿವೆ ಎನ್ನುವುದಾಗಿ ಈ ಪಂಪ ಇಲ್ಲಿ ವರ್ಣಿಸ್ತಾನೆ.